ಇವತ್ತು ಸಂಕಷ್ಟರ ಪೂಜೆ. ಸ್ವಾಮಿ ಗಣಪತಿದು ಸಂಕಷ್ಟಹರ ಗಣಪತಿ ಪೂಜೆ ಮಾಡಿ 101 ಹೂವು ಹಾಕಿ ಪೂಜೆ ಮಾಡಿದ್ದೀನಿ. ತುಪ್ಪದ ಆರತಿ ಬೆಳಗಿ ನಮ್ಮನೆ ದೇವರು ರೇಣುಕಾದೇವಿ ಎಲ್ಲಮ್ಮ ತಾಯಿ. ಇವತ್ತು ಸಂಕಷ್ಟಹರ ಚತುರ್ಥಿ ಪೂಜೆ ಮಾಡಿ ತಿಂಡಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸಂಕಷ್ಟಹರ ಗಣಪತಿ ಎಲ್ರಿಗೂ ಒಳ್ಳೇದು ಮಾಡಲಿ. ಸ್ಟವ್ ಆನ್ ಮಾಡಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿನೇ ಬೇಕು ಎಣ್ಣೆ, ಒಂದು 5 ಸ್ಪೂನ್ ಹಾಕಿದ್ದೀನಿ. ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ದಪ್ಪಮೆಣಸಿನ್ಕಾಯಿ, ಟೊಮೊಟೊ, ಮೆಂತ್ಯ ಸೊಪ್ಪು, ಆಲೂಗೆಡ್ಡೆ, ಬದನೆಕಾಯಿ ಎಲ್ಲ ಕಟ್ ಮಾಡಿಕೊಂಡು ತೊಳ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಹಾಕೋಣ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ ಹಾಕ್ತೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಇವಾಗ ಹಿಂಗೆ ಹಾಕೋಣ. ಇದು ಫ್ರೈ ಆದ ನಂತರ ಆಲೂಗೆಡ್ಡೆ, ಬದನೆಕಾಯಿ ಹಾಕ್ತೀನಿ. ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ಆಲೂಗೆಡ್ಡೆ, ಬದನೆಕಾಯಿ ಇಷ್ಟು ಬಾಡಿದ ಮೇಲೆ ಇದೆಲ್ಲ ಹಾಕ್ತೀನಿ. ಈರುಳ್ಳಿ, ದಪ್ಪಮೆಣಸಿನ್ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಚಚ್ಕೊಂಡಿದ್ದೀನಿ ಮತ್ತು ಮೆಂತ್ಯ ಸೊಪ್ಪು ಒಂದು ಕಟ್ಟು ಹಾಕ್ತೀನಿ. ಇದರೊಳಗಡೆ ಅದು ಫ್ರೈ ಆಗಲಿ. ಇದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಇದು ಈ ಥರ ಮಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಚ್ಚಿಬಿಡುತ್ತೆ. ಎಲ್ಲ ಚೆನ್ನಾಗಿ ಬಾಡಿಸ್ತೀನಿ ಮಿಕ್ಸ್ ಮಾಡಿ. 2 ಸ್ಪೂನ್ ಸಾಂಬಾರು ಪೌಡ್ರ್ ಹಾಕಿದ್ದೀನಿ. ಇಷ್ಟು ಬಾಡಿದ್ಮೇಲೆ ಇವಾಗ ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು. ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಈ ಖಾರದ ವಾಸನೆ ಎಲ್ಲ ಹೋಗೋ ತನಕ ಬಾಡಿಸೋಣ. ಮತ್ತು ಇದು ಇನ್ನೂ ಬಾಡ್ತಾ ಇರಲಿ. ಖಾರ ಉಪ್ಪು ಎಲ್ಲ ಹಾಕಿದ್ಮೇಲೆ ಇಲ್ಲಿ ಗೋಧಿ ಹಿಟ್ಟಿಗೆ ಬರೀ ಉಪ್ಪು ಮಾತ್ರ ಹಾಕಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ತಣ್ಣೀರಿನಲ್ಲಿ ಕಲಸಿಟ್ಕೊತೀನಿ ಗಟ್ಟಿಯಾಗಿ, ಚಪಾತಿ ಮಾಡೋಣ ಅಂತ. ಅದಕ್ಕೆ ಕಾಂಬಿನೇಷನ್ ನೋಡಿ. ಇಷ್ಟು ಬಾಡಿದ ಮೇಲೆ ಮಜ್ಜಿಗೆ ಮೊಸರು ಏನು ಬೇಕಾದ್ರೆ ಹಾಕ್ಬೋದು. ಇಲ್ಲಿ ನಾನು ಮಜ್ಜಿಗೆ ಇತ್ತು ನಮ್ಮ ಮನೆಯಲ್ಲಿ, ಹಾಕ್ತಾಯಿದ್ದೀನಿ. ರುಬ್ಬ ಹಾಕಲ್ಲ ಇವತ್ತು. ನಮಗೆ ಎಷ್ಟು ಬೇಕು ಮಜ್ಜಿಗೆ, ತೆಳ್ಳಗೆ ಎಷ್ಟು ಹದ ಬೇಕೋ ಅಷ್ಟು ಹಾಕ್ಬಿಟ್ಟು ಬಾಡಿಸ್ಬಿಡ್ತೀನಿ. ಇಷ್ಟು ಹಾಕಿದ್ದೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡ್ತೀನಿ. ಆಮೇಲೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋತೀನಿ. ನೋಡಿ ಇಷ್ಟು ತೆಳ್ಳಗೆ ಮಾಡಿದ್ದೀನಿ. ಇದು ಚೆನ್ನಾಗಿ ಒಂದು ಕುದಿ ಬರಲಿ, ಮಜ್ಜಿಗೆಯಲ್ಲಿ ಚೆನ್ನಾಗಿ ಒಂದು ಕುದಿ ಬರಲಿ. ಒಂದು ಪ್ಲೇಟ್ ಮುಚ್ಚುತ್ತೀನಿ. ಒಂದು 5 ನಿಮಿಷ ಬಾಡಿಸೋಣ. ಇದು ಕೂಡ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಮಜ್ಜಿಗೆ ಗೊಜ್ಜು ರೆಡಿಯಾಗಿದೆ. ರುಬ್ಬಾಕಂಗಿಲ್ಲ, ಏನಿಲ್ಲ, ದಿಢೀರನ್ನೇ ಮಾಡ್ಬೋದು. ಮಜ್ಜಿಗೆ ಮೊಸರು ಜಾಸ್ತಿ ಇದ್ದಾಗ ನಿಮ್ಮ ಮನೆಯಲ್ಲಿ ದಿಢೀರಂತ ಮಾಡ್ಬೋದು. ಇದು ಗೊಜ್ಜು ರೆಡಿಯಾಗಿದೆ. ಚಪಾತಿ ಹಿಟ್ಟು ಈ ರೀತಿ ಕಲಸಿದ್ದೀನಿ. ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ಇದನ್ನು ಬೆಳಗಕ್ಕೆ ಹಾಕ್ತೀನಿ. ಇವಾಗ ಇದು ಸ್ವಲ್ಪ ಹೊತ್ತು ನೆನೆಯಲಿ, ಆಮೇಲೆ ಚಪಾತಿ ಮಾಡೋಣ. ಈ ರೀತಿ 2 ಉಂಡೆ ಮಾಡಿಕೊಂಡು ಸಣ್ಣ ಸಣ್ಣವಾಗಿ ಮಾಡ್ಕೊಂಡಿದ್ದೀನಿ ನಿಂಬೆಹಣ್ಣು ಗಾತ್ರ. ಇದೆರಡನ್ನು ಒತ್ಕೊಳ್ತೀನಿ. ಈ ರೀತಿ ಒತ್ಕೊಳ್ಳೋದು. ಪೂರಿ ಅಷ್ಟಾಗಲಿಕ್ಕೆ ಒತ್ಕೊಳ್ಳೋದು. ಎರಡಕ್ಕೂ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಇವಾಗ ಹೀಗೆ ಒಂದ್ರ ಮೇಲೆ ಒಂದನ್ನು ಹಾಕೋದು. ಒಂದು ಉಂಡೆ ಒತ್ಕೊಂಡಿರ್ತೀವಲ್ಲ, ಅದು ಇನ್ನೊಂದು ಉಂಡೆನ ಹಾಕಿ ಇವಾಗ ಒತ್ತಕ್ಕೆ ಶುರು ಮಾಡೋಣ. ಇವಾಗ ಒತ್ಕೊಳ್ಳೋದು. ಚಪಾತಿ ನಮ್ಗೆ ಹೇಗೆ ಬೇಕು ಹಾಗೆ ಒತ್ಕೊಳ್ಳೋದು.
ನಮಗೆ ಹೇಗೆ ತೆಳ್ಳಗೆ ಬೇಕೋ ಹಾಗೆ ಒತ್ಕೊಳ್ಳೋದು. ಇನ್ನೊಂದು ಉಂಡೆ ತೊಗೊಂಡು ರೆಕ್ಟ್ಯಾಂಗಲ್ ಮಾಡ್ಕೊಳ್ಳೋಣ. ಇವಾಗ ಈ ರೀತಿ ಬೇಕಾದ್ರೆ ಒತ್ಬೋದು. ಇವಾಗ ನಾನು ಮಾಡ್ತಾ ಇದ್ದೀನಲ್ಲ ಆ ರೀತಿ ಬೇಕಾದ್ರೆ ಒತ್ಬೋದು. ನಾನು ಮೊದಲು ಮಾಡಿದ್ನಲ್ಲ ಆ ರೀತಿ ಬೇಕಾದರೂ ಒತ್ಬೋದು. ಮೊದಲು ಮಾಡಿದ ರೀತಿ ಮಾಡಿದ್ರೆ ಒಂದ್ರ ಮೇಲೆ ಒಂದು ಚಪಾತಿ ತೆಳ್ಳಗೆ ತುಂಬ ಚೆನ್ನಾಗಿ ಬರುತ್ತೆ. ಇದು ರೆಕ್ಟ್ಯಾಂಗಲು. ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಮೇಲೆ ಸ್ವಲ್ಪ ಹಿಟ್ಟು ಉದುರಿಸ್ಬಿಟ್ಟು ಈ ಥರ ರೆಕ್ಟ್ಯಾಂಗಲ್ ಒತ್ತೋದು. ಈ ರೀತಿ ಒತ್ಕೊಂಡು ಬರೋದು. ಸ್ಟವ್ ಆನ್ ಮಾಡಿ ತವ ಇಟ್ಟಿದ್ದೀನಿ. ತವ ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಇದು ರೆಕ್ಟ್ಯಾಂಗಲ್ ಶೇಪಲ್ಲಿ ಒತ್ಕೊಂಡಿರೋದು. ಇದು ಒಂದ್ರ ಮೇಲೆ ಒಂದು ಚಪಾತಿ ಇಟ್ಕೊಂಡು ಒತ್ಕೊಂಡಿರೋದು. ತವ ಕಾದ್ಮೇಲೆ ಇದು ರೆಕ್ಟ್ಯಾಂಗಲ್ದು ಮೊದಲು ಹಾಕ್ತೀನಿ. ಇದು ರೆಕ್ಟ್ಯಾಂಗಲಲ್ಲಿ ಬೇಯಿಸಿರೋದು ಒತ್ತಿರೋದು. ಅದನ್ನು ಎರಡೂ ಕಡೆ ಹೀಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ತುಪ್ಪ ಬೇಕಾದ್ರೆ ಹಾಕ್ಕೋಬೋದು. ಎರಡೂ ಕಡೆ ಈ ರೀತಿ ಒತ್ತಿ ಬೇಯಿಸ್ಕೊಂಡಿದ್ದೀನಿ. ಇದನ್ನು ಈಗ ಡಬಲ್ ಚಪಾತಿ ಹಾಕ್ತೀನಿ. ನೋಡಿ ಇವಾಗ ಹಾಕಿದ್ದೀನಿ. ಇದು ಚೆನ್ನಾಗಿ ಬೇಯಬೇಕು. ಆಮೇಲೆ ಟರ್ನ್ ಮಾಡಿಬಿಟ್ಟು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಬಿಟ್ಟು ಲಾಸ್ಟಲ್ಲಿ ಎಣ್ಣೆ ಎರಡೂ ಕಡೆ ಹಾಕೋದು. ಇದು ಚೆನ್ನಾಗಿ ಬೇಯಲಿ. ಆಮೇಲೆ ಟರ್ನ್ ಮಾಡ್ತೀನಿ. ನೋಡಿ ಇಷ್ಟಾದಮೇಲೆ ಟರ್ನ್ ಮಾಡಬೇಕು. ಇವಾಗ ಎರಡೂ ಕಡೆ ಎಣ್ಣೆ ಹಾಕೋಣ. ನಮಗೆ ಹೇಗೆ ರೋಸ್ಟ್ ಬೇಕು ಮೆತ್ತಗೆ ಬೇಕು ಹಾಗೆ ಬೇಯಿಸ್ಕೊಳ್ಬೋದು. ನೋಡಿ ಅದೇ ಬಿಟ್ಕೊಂಬರ್ತಾ ಇರುತ್ತೆ ಡಬಲ್ ಚಪಾತಿಲಿ. ಈ ಸೈಡು ಸ್ವಲ್ಪ ಎಣ್ಣೆ ಹಾಕೋಣ. ಎರಡು ಕಡೆ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ. ರೆಕ್ಟ್ಯಾಂಗಲ್ ಚಪಾತಿ ಮಜ್ಜಿಗೆ ಹಾಕಿ ಗಟ್ಟಿ ಮಜ್ಜಿಗೆ ಹಾಕಿ ಮಾಡಿರೋದು ಗೊಜ್ಜು. ನೋಡಿ ಇದು ಹೇಗೆ ಬಿಟ್ಕೊಂಬರುತ್ತೆ. ತಿನ್ನೋಕ್ಕೂ ತೆಳ್ಳಗೆ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಬಿಟ್ಕೊಂಬರುತ್ತೆ. ಎರಡು ಚಪಾತಿ ಲೇಯರ್ ಮಾಡಿದ್ವಲ್ಲ ಅದು ನೋಡಿ ಎಷ್ಟು ತೆಳ್ಳಗಿದೆ. ಇದು ತುಂಬ ನಮ್ಮನೆ ಇಷ್ಟಪಡ್ತಾರೆ ಈ ಥರ ತಿನ್ನೋಕ್ಕೆ. ಇವಾಗ ಗೊಜ್ಜು ಜೊತೆ ಸರ್ವ್ ಮಾಡ್ಕೊಳ್ಳೋಣ. ಈ ರೀತಿ ಮಜ್ಜಿಗೆ ಗೊಜ್ಜು ನೀವು ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಜ್ಜಿಗೆ ಅಥವಾ ಮೊಸರು ಏನಿರುತ್ತೆ ಅದನ್ನು ಹಾಕೋದು. ಹಾಕೋಕ್ಕೆ ತೆಂಗಿನಕಾಯಿ ಇರೋಲ್ಲ ಮನೇಲಿ, ಆವಾಗ ಸಡನ್ ಈ ರೀತಿ ಮಾಡೋದು. 3 ಥರ ತೋರಿಸಿದ್ದೀನಿ. ಕಡಲೆ ಹಿಟ್ಟು ಹಾಕ್ಬಿಟ್ಟು ಮಾಡೋದು ತೋರಿಸಿದ್ದೀನಿ. ಹುಚ್ಚೆಳ್ಳು, ಎಳ್ಳು ಪುಡಿ, ಕಡಲೆಕಾಯಿ ಪುಡಿ ಹುರಿದ್ಬಿಟ್ಟು ಪುಡಿ ಮಾಡಿಬಿಟ್ಟು ಅದನ್ನು ಬೇಕಾದ್ರೆ ಹಾಕ್ಬೋದು. ಈ ರೀತಿ ಮೊಸರು ಅಥವಾ ಮಜ್ಜಿಗೆ ಏನು ಬೇಕಾದ್ರೆ ಹಾಕಿ ಗೊಜ್ಜು ಮಾಡ್ಕೋಬೋದು ದಿಢೀರ್ನೆ. ಈ ರೀತಿ ನೀವು ಯಾವುದೇ ತರಕಾರಿಲಿ ಗೊಜ್ಜು ಮಾಡಿದ್ರೂ ಈ ರೀತಿ ಮಾಡ್ಕೊಳ್ಳಿ. ಇಲ್ಲಿ ಒಂದು ತೋತಾಪುರಿ ಮಾವಿನಕಾಯಿನ ತೊಳೆದ್ಬಿಟ್ಟು ವಾಟೆ ತೆಗೆದು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಸಕ್ಕರೆ, ಹುರ್ಗಡ್ಲೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಪುಡಿ ಮಾಡಿ ಈ ಪೌಡ್ರ್ ಜೊತೆ ನೆಂಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಈ ಪೌಡ್ರ್ ಜೊತೆ ಮಾವಿನಕಾಯಿ ಹಚ್ಕೊಂಡು ನೆಂಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸೈಡ್ ಡಿಶ್ಶಾಗೂ ತಿನ್ಬೋದು. ಇದನ್ನು ಸಂಜೆ ಟೈಮು ಫ್ರೀ ಆಗಿದ್ದಾಗ ಏನಾದ್ರು ತಿನ್ನಬೇಕು ಅಂದಾಗ, ನಮಗೆ ಮಾವಿನಕಾಯಿ ತಿನ್ನೋ ಆಸೆ ಆದಾಗ ಇದ್ರ ಮೇಲೆ ಈ ಪುಡಿ ಉದುರಿಸ್ಕೊಬಿಟ್ಟು ತಿನ್ಬೋದು. ಈ ಪುಡಿನ ಸೌತೆಕಾಯಿಗೂ ಹಾಕ್ಕೋಬೋದು. ಇದನ್ನು ಒಂದು ರೌಂಡು ಪುಡಿ ಮಾಡ್ಕೊಳ್ಳೋಣ. ಹುರ್ಗಡ್ಲೆ, ಉಪ್ಪು, ಸಕ್ಕರೆ, ರೆಡ್ ಚಿಲ್ಲಿ ಪೌಡ್ರು ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಳ್ತೀನಿ ಮೊದಲಿಗೆ. ನೋಡಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮಾವಿನಕಾಯಿ ತಗೊಂಡು ಈ ಥರ ಮಾಡ್ಕೋಬೇಕು. ಪುಡಿನ ಈ ಥರ ಪುಡಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ತಿನ್ನೋದು.
ಮೊದಲೇ ಹಾಕಿಟ್ಬಿಟ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ. ನಾವು ತಿನ್ನುವಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಮಾಡ್ಕೊಂಡು ತಿನ್ನೋದು. ಇದು ತೋತಾಪುರಿ ಮಾವಿನಕಾಯಿ. ಈ ರೀತಿ ನೀವು ಮಾಡಿಕೊಂಡು ತಿನ್ನಿ. ಕುಕ್ಕರ್ ಪಾತ್ರೆ ಇಟ್ಟು ಸ್ಟವ್ ಆನ್ ಮಾಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈ ಮಸಾಲೆ ಐಟಮ್ಸ್ ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸೋಂಪು, ಪಲಾವ್ ಎಲೆ, ಮಸಾಲೆ ಸಾಮಾನು, ಚಕ್ಕೆ, ಮೊಗ್ಗು, ಕಲ್ಲು ಹೂವು, ಜಾಪತ್ರೆ, ಆ ಥರ ಇದನ್ನು ಹಾಕ್ತೀನಿ. ಇದಕ್ಕೆ ಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಹಸಿ ಬಟಾಣಿ, ಮುಸ್ಕಿನ ಜೋಳ ಹಾಕ್ತೀನಿ. ಒಂದು ಕಟ್ಟು ಸೊಪ್ಪು ತೊಗೊಂಡಿದ್ದೀನಿ, ಕೀರೆ ಸೊಪ್ಪು, ಅದನ್ನು ಹಾಕ್ತೀನಿ. 2 ಆಲೂಗೆಡ್ಡೆ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ ತೊಳೆದು. ನೀವು ಯಾವ ತರಕಾರಿ ಬೇಕಾದ್ರೂ ಹಾಕ್ಕೋಬೋದು. ಕ್ಯಾರೆಟು, ಬೀನ್ಸು, ಸೀಮೆ ಬದನೆಕಾಯಿ, ಯಾವ ತರಕಾರಿ ಬೇಕಾದ್ರೂ ಹಾಕ್ಕೋಬೋದು. ನಾನು ಸೊಪ್ಪು, ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಕೂಡ ಹಾಕ್ಕೋಬೋದು. ನಾನು ಕೀರೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ. ನೋಡಿ, ಇಷ್ಟು ಬಾಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಮೊದಲು 1 ಕಪ್ ಮೊಸರು ಹಾಕ್ತೀನಿ. ನೀವು ಹಾಲು ಬೇಕಾದ್ರೂ ಹಾಕ್ಕೋಬೋದು. 1 ಕಪ್ ಅಕ್ಕಿಗೆ 1 ಕಪ್ ಮೊಸರು, 1 ಕಪ್ ನೀರು ಹಾಕ್ತೀನಿ. ಹಾಲು ಬೇಕಾದ್ರೆ ಹಾಕ್ಕೋಬೋದು, ಮೊಸರು ಬೇಕಾದ್ರೆ ಹಾಕ್ಕೋಬೋದು. ಇದು ಚೆನ್ನಾಗಿ ಕುದಿ ಬರಲಿ. ಮೊಸರು, ಹಾಲು ಹಾಕೋದ್ರಿಂದ, ನಾನು ಮೊಸರು ಹಾಕಿದ್ದೀನಿ, ಹಾಲು ಹಾಕೋದ್ರಿಂದ, ಹಾಲು ಮೊಸರು ಹಾಕೋದ್ರಿಂದ ಪಲಾವ್ ವೈಟ್ ಬರುತ್ತೆ. ಇದು ಚೆನ್ನಾಗಿ ಕುದಿ ಬರಲಿ. ಅಷ್ಟರಲ್ಲಿ ಅಕ್ಕಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕುದೀತಾ ಇರೋ ಸಮಯದಲ್ಲಿ ಹಾಕಿದ್ರೆ ಪಲಾವ್ ಉದುರು ಬರುತ್ತೆ. ಇವಾಗ ಹಾಕ್ಬಿಡ್ತೀನಿ. ಇಷ್ಟು ಕುದೀತಾ ಇರುವಾಗ ಮುಚ್ಚಳ ಮುಚ್ಚಿಬಿಟ್ಟು 2 ವಿಷಲ್ ತೊಗೊಂಬಿಡೋಣ. ಇದಕ್ಕೆ ಹುಣಸೆಹಣ್ಣು ಬೇಡ, ಅಲ್ಲ ಟೊಮೊಟೊ ಬೇಡ, ಮೊಸರು ಹಾಕಿದ್ದೀವಲ್ಲ ಅದೇ ಹುಳಿ ಅಂಶ ಕೊಡುತ್ತೆ. ಹಾಲು ಹಾಕಿದಾಗ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡ್ರು ಸರಿ. ಇವಾಗ 2 ವಿಷಲ್ ತೊಗೊಳ್ಳೋಣ. ಇವಾಗ ಮುಚ್ಚಳ ತೆಗೆಯೋಣ. ಕುಕ್ಕರ್ ತಣ್ಣಗಾಗಿದೆ. ಕೆಳಗಡೆಯಿಂದ ಎಲ್ಲ ಮಿಕ್ಸ್ ಮಾಡೋಣ. ರುಬ್ಬಾಕ್ತೆ ಮಾಡಿದೆ. ಈ ರೀತಿ ಯಾವ ತರಕಾರಿ ಸೊಪ್ಪು ಹಾಕ್ಕೊಂಡು ಪಲಾವ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಸರ್ವ್ ಮಾಡೋಣ. ಈ ರೀತಿ ಬಿಸಿ ಬಿಸಿ ಪಲಾವ್ ರೆಡಿಯಾಗಿದೆ. ಈ ರೀತಿ ಸರ್ವ್ ಮಾಡಿಕೊಡಿ. ಇದಕ್ಕೆ ಬೇಕಾದ್ರೆ ಸೌತೆಕಾಯಿ ಕೋಸಂಬರಿ ಮಾಡ್ಕೋಬೋದು, ಮೊಸರು ಬಜ್ಜಿ ಮಾಡ್ಕೋಬೋದು. ನಾನು ಮೊಸರಲ್ಲೇ ತಿನ್ಕೊಳ್ತೀನಿ.